ಕಾಂಗ್ರೆಸ್ ಟ್ರಬಲ್ ಶೂಟರ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಗ್ಗೆ ನೊಣವಿನ ಕೆರೆ ಅಜ್ಜಯ್ಯ ಈಗ ಭವಿಷ್ಯ ನುಡಿದಿದ್ದಾರೆ. ಅದರಲ್ಲೂ ಕೂಡ ಆದ್ರೆ ಈ ಅವಧಿಯಲ್ಲಿ ನೀನು ಸಿಎಂ ಆಗಬೇಕು, ಮುಂದಿನ ದಿನಗಳಲ್ಲಿ ಕಷ್ಟ ಆಗುತ್ತೆ, ಮುಂದಿನ ಅವಧಿಯಲ್ಲಿ ನೀನು ಸಿಎಂ ಆಗೋದು ಬಹಳ ಕಷ್ಟ ಇದೆ ಅಂತ ಹೇಳಿ ಈಗ ಈ ರೀತಿಯಾಗಿ ಭವಿಷ್ಯವನ್ನ ನುಡಿದಿದ್ದಾರೆ. ಡಿಸಿಎಂ ಡಿಕೆಶಿಗೆ ಭವಿಷ್ಯವನ್ನ ನುಡಿದಿರುವಂತದ್ದು ನೊಣವಿನ ಕೆರೆ ಅಜ್ಜಯ್ಯ. ದೆಹಲಿಗೆ ತೆರಳುವ ಮುನ್ನವೇ ನಿನ್ನೆ ಬೆಳಗ್ಗೆ ಮಠಕ್ಕೆ ಭೇಟಿಯನ್ನ ಕೊಟ್ಟಿದ್ದರಂತೆ ಡಿಸಿಎಂ ಡಿಕೆ ಶಿವಕುಮಾರ್. ಆ ಸಂದರ್ಭದಲ್ಲಿ ಈ ರೀತಿಯಾಗಿ ಭವಿಷ್ಯವನ್ನ ಹೇಳಿದ್ದಾರೆ. ಅಂತಂದ್ರೆ ಇದೇ ಒಂದು ರೈಟ್ ಟೈಮ್, ಈಗಲೇ ಏನಾದ್ರೂ ಸಿಎಂ ಆದ್ರೆ ಸಿಎಂ ಆಗೋ ಹಾಗೆ, ಇಲ್ಲ ಅಂತಂದ್ರೆ ಇಲ್ಲ, ಹೀಗೆ ಭವಿಷ್ಯವನ್ನ ನುಡಿದಿದ್ದಾರೆ. ಈ ಅವಧಿಯಲ್ಲೇ ಸಿಎಂ ಆಗಲೇಬೇಕು ಅಂತ ಹೇಳಿ ಪಣ ತೊಟ್ಟಿದ್ದಾರೆ ಡಿಸಿಎಂ ಡಿಕೆಶಿ. ಹೈಕಮಾಂಡ್ಗೆ ಈ ಬಗ್ಗೆ ಮನವರಿಕೆ ಮಾಡಲಿದ್ದಾರಂತೆ ಡಿಸಿಎಂ ಡಿಕೆ ಶಿವಕುಮಾರ್. ಈಗ ಹೀಗೆ ಮುಂದಿನ ಅವಧಿಯಲ್ಲಿ ನೀನು ಸಿಎಂ ಆಗೋದು ಕಷ್ಟ ಇದೆ, ಈ ಸಮಯದಲ್ಲಿ ಇದು ಸರಿಯಾದಂತ ಸಮಯ, ಇದು ರೈಟ್ ಟೈಮ್, ಈ ಅವಧಿಯಲ್ಲೇ ನೀನು ಸಿಎಂ ಆಗಬೇಕು ಅಂತ ಹೇಳಿ ಭವಿಷ್ಯವನ್ನ ನುಡಿದಿದ್ದಾರೆ. ಕೈ ಟ್ರಬಲ್ ಶೂಟರ್ಗೆ ನೊಣವಿನ ಕೆರೆ ಅಜ್ಜಯ್ಯ ಭವಿಷ್ಯ ನುಡಿದಿದ್ದಾರೆ. ಆದ್ರೆ ಈ ಸಮಯದಲ್ಲೇ, ಈ ಅವಧಿಯಲ್ಲೇ ನೀನು ಸಿಎಂ ಆಗಬೇಕು, ಮುಂದಿನ ದಿನಗಳಲ್ಲಿ, ಮುಂದಿನ ಅವಧಿಯಲ್ಲಿ ನೀನು ಸಿಎಂ ಆಗೋದು ಬಹಳ ಕಷ್ಟ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಗ್ಗೆ ಭವಿಷ್ಯವನ್ನ ನುಡಿದಿದ್ದಾರೆ ಈ ರೀತಿಯಾಗಿ ನೊಣವಿನ ಕೆರೆ ಅಜ್ಜಯ್ಯ. ಅದರಲ್ಲೂ ಕೂಡ ದೆಹಲಿಗೆ ಹೋಗೋ ಮುನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ನಿನ್ನೆ ಬೆಳಗ್ಗೆ ಅಷ್ಟೇ ಮಠಕ್ಕೆ ಭೇಟಿ ಕೊಟ್ಟಿದ್ರಂತೆ. ಆ ಸಂದರ್ಭದಲ್ಲಿ ಈ ರೀತಿಯಾಗಿ ಅಜ್ಜಯ್ಯ ನುಡಿದಿರುವಂತ ಭವಿಷ್ಯ. ಅದರಲ್ಲೂ ಕೂಡ ಅಜ್ಜಯ್ಯ ಭವಿಷ್ಯ ಅಂತಂದ್ರೆ ಬಹಳಷ್ಟು ನಂಬುತ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ. ಯಾವುದೇ ಕೆಲಸ ಕಾರ್ಯ ಮಾಡಲಿ, ಏನೇ ಇರಲಿ, ಒಟ್ನಾಗ್ಲಿ ಮಠಕ್ಕೆ ಭೇಟಿ ಕೊಡೋದು, ಅಜ್ಜಯ್ಯ ಅವರ ಹತ್ರ ಭವಿಷ್ಯ ಕೇಳೋದು, ಇದ್ರ ಮೇಲೆ ಬಹಳ ನಂಬಿಕೆಯನ್ನ ಇಟ್ಕೊಂಡಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಈ ರೀತಿಯಾಗಿ ಭವಿಷ್ಯವನ್ನ ನುಡಿದಿದ್ದಾರೆ. ಹಾಗಾಗಿ ಹೈಕಮಾಂಡ್ಗೆ ಇದ್ರ ಬಗ್ಗೆ ಬಹುಶಃ ಕನ್ವಿನ್ಸ್ ಮಾಡ್ತಾರಾ, ಮನವರಿಕೆ ಮಾಡ್ತಾರಾ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನುವಂತ ಪ್ರಶ್ನೆ. ಹಾಗಾಗಿ ಇದೇ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಹೈಕಮಾಂಡ್ ನಾಯಕರ ಹತ್ರ ತಿಳಿಸಬಹುದು ಅನ್ನುವಂಥದ್ದು ಕೂಡ ಈಗ ಚರ್ಚೆ ಆಗ್ತಾ ಇದೆ. ನಿನ್ನೆ ಬೆಳಿಗ್ಗೆ ಅಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ಆ ಸಂದರ್ಭದಲ್ಲಿ ಅಜ್ಜಯ್ಯನ ಹತ್ರ ಭವಿಷ್ಯ ಕೇಳಿದ್ದಾರೆ. ಆವಾಗ ಈ ರೀತಿಯಾದಂತ ಭವಿಷ್ಯವನ್ನ ಹೇಳಿದ್ದಾರೆ. ಆದ್ರೆ ಇದೇ ಸಮಯದಲ್ಲಿ, ಇದೇ ಒಂದು ಅವಧಿಯಲ್ಲಿ ನೀನು ಸಿಎಂ ಆಗಬೇಕು, ಮುಂದಿನ ದಿನಗಳಲ್ಲಿ ಸಿಎಂ ಆಗೋದು ಕಷ್ಟ, ಇದು ರೈಟ್ ಟೈಮ್ ಅಂತ ಹೇಳಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಅಸೋಸಿಯೇಟ್ ಎಡಿಟರ್ ಗೋವಿಂದ್ ಸರ್. ಸರ್, ಈಗ ಒಂದು ಕಡೆ ನಾಯಕತ್ವ ಬದಲಾವಣೆ, ಮತ್ತೊಂದು ಕಡೆ ಸಂಪುಟ ವಿಸ್ತರಣೆ, ಮತ್ತೊಂದು ಕಡೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ನಿನ್ನೆ ಮಠಕ್ಕೆ ಭೇಟಿ ಕೊಟ್ಟು ಅಜ್ಜಯ್ಯ ಹತ್ರ ಭವಿಷ್ಯ ಕೂಡ ಕೇಳಿದ್ದಾರೆ. ಅವರು ಹೇಳಿರುವಂತದ್ದು ಈ ರೀತಿಯಾಗಿ ಅಂತಂದ್ರೆ, ಹೌದು, ಆದ್ರೆ ಇದು ರೈಟ್ ಟೈಮು, ಇವಾಗಷ್ಟೇ ಸಿಎಂ ಆಗ್ಬೋದು, ಮುಂದಿನ ದಿನಗಳಲ್ಲಿ ಕಷ್ಟ ಅಂತ ಹೇಳಿ. ಸೊ ಏನಾಗ್ಬೋದು, ಇದೆಲ್ಲವೂ ಕೂಡ ಒಂದಕ್ಕೊಂದು ಲಿಂಕ್ ಆಗತ್ತಾ ಅಂತ? ಶಿವಕುಮಾರ್ ಅವರು ಯಾವುದೇ ರೀತಿಯ ರಾಜಕೀಯ ತೀರ್ಮಾನ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ನೊಣವಿನ ಕೆರೆ ಅಜ್ಜಯ್ಯವರ ಭವಿಷ್ಯವನ್ನ ಕೇಳ್ತಾರೆ. ನಿನ್ನೆ ಹೈಕಮಾಂಡ್ ನಾಯಕರ ಒಂದು ಕರೆ ಬಂದಂತ ಸಂದರ್ಭದಲ್ಲಿ ನಿನ್ನೆ ಬೆಳಿಗ್ಗೆ ನೊಣವಿನ ಕೆರೆ ಮಠಕ್ಕೆ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ನೇರವಾಗಿ ಹೇಳ್ತಾರೆ, ನೀವು ಈ ಒಂದು ಅವಧಿಯಲ್ಲಿ ನೀವು ಮುಖ್ಯಮಂತ್ರಿ ಆಗ್ಲೇಬೇಕು, ಒಂದ್ ವೇಳೆ ಈ ಅವಧಿಯಲ್ಲಿ ಆಗಿಲ್ಲ ಅಂತ ಹೇಳಿದ್ರೆ 2028 ತುಂಬಾ ಕಷ್ಟ ಆಗುತ್ತೆ, ಹಾಗಾಗಿ ಈ ಅವಧಿಯಲ್ಲಿ ಆಗ್ಲೇಬೇಕು ಅಂತೇಳಿ ನೀವು ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡ್ಕೊಡಿ ಅಂತೇಳಿ ಒಂದು ಭವಿಷ್ಯವನ್ನ ನುಡಿತಾರೆ. ಹಾಗಾಗಿ ಎಲ್ಲೊಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಒಂದು ಅವಧಿಯಲ್ಲಿ ಮುಖ್ಯಮಂತ್ರಿ ಆಗ್ಲೇಬೇಕು ಅಂತೇಳಿ ಎಲ್ಲ ರೀತಿಯ ಪಣವನ್ನ ತೊಟ್ಟಿದ್ದಾರೆ. ಹಾಗಾಗಿ ತಮ್ಮ ಅತ್ಯಾಪ್ತರ ಜೊತೆ ಕೂಡ ಈಗಾಗಲೇ ಮಾತನಾಡಿದ್ದಾರೆ. ಈ ರೀತಿಯ ನೊಣವಿನ ಕೆರೆ ಅಜ್ಜಯ್ಯ ಅವರು ಭವಿಷ್ಯ ಕೊಟ್ಟಿದ್ದಾರೆ. ಹಾಗಾಗಿ ಆದ್ರೆ ನಾನು ಈ ಅವಧಿಯಲ್ಲೇ ಆಗ್ಬೇಕು ಅಂತೇಳಿ ಹಾಗಾಗಿ ಹೈಕಮಾಂಡ್ ನಾಯಕರ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಈ ಎಲ್ಲಾ ವಿಚಾರವನ್ನು ಕೂಡ ಚರ್ಚೆ ಮಾಡೋದಕ್ಕೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ನಿರ್ಧಾರ ಮಾಡಿದಂತೆ ಕಾಣಿಸ್ತದೆ. ನೊಣವಿನ ಕೆರೆ ಅಜ್ಜಯ್ಯ ಅವರು ಕೂಡ ಯಾವುದೇ ರೀತಿಯ ತೀರ್ಮಾನ ಆದಂತ ಸಂದರ್ಭದಲ್ಲಿ, ಬೇರೆ ಬೇರೆ ವಿಚಾರಗಳು ಹೇಳಿದಂತ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ಶಿರ್ಷಾವಹಿಸಿ ಎಲ್ಲೊಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪಾಲಿಸ್ತಾರೆ. ಹಾಗಾಗಿ ಈಗ ಎಲ್ಲೊಂದ್ ಕಡೆ ಮುಖ್ಯಮಂತ್ರಿ ಸ್ಥಾನ ವಿಚಾರ ಸಂಬಂಧಪಟ್ಟಂತೆ ಕೊಟ್ಟಿರುವಂತ ಭವಿಷ್ಯ ಏನಿದೆ, ಆ ಒಂದು ಭವಿಷ್ಯ ವಿಚಾರ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಚರ್ಚೆ ಮಾಡ್ತಾ ಇದ್ದಾರೆ. ಹಾಗಾಗಿ ಹೈಕಮಾಂಡ್ ನಾಯಕರು ಭೇಟಿಯಾದಂತ ಸಂದರ್ಭದಲ್ಲೂ ಕೂಡ ಇದೇ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಆದ್ರೆ ಈ ಒಂದು ಅವಧಿಯಲ್ಲಿ ನಾನು ಮುಖ್ಯಮಂತ್ರಿ ಆಗ್ಬೇಕು, ಯಾಕಂದ್ರೆ ರಾಜ್ಯದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ತಾವು 2.5 ವರ್ಷ ನೀವು ಮುಖ್ಯಮಂತ್ರಿ ಆಗ್ತೀರಿ ಅಂತ ಹೇಳಿ ಒಂದು ಅಧಿಕಾರದ ಸೂತ್ರ ರಚನೆ ಮಾಡಿದ್ರಿ. ಹಾಗಾಗಿ ಆ ಒಂದು ಅಧಿಕಾರ ಸೂತ್ರ ಏನಿದೆ, ಆ ಒಂದು ಅಧಿಕಾರ ಸೂತ್ರ ರಚನೆಯಂತೆ ನನಗೆ ಅಧಿಕಾರವನ್ನು ಬಿಟ್ಕೊಡಿ, ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡಿ ಅಂತೇಳಿ ಹೈಕಮಾಂಡ್ ನಾಯಕರಿಗೆ ಒಂದು ಮನವರಿಕೆ ಮಾಡಿಕೊಡೋದಕ್ಕೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಾಗಿದೆ ಅಂತ ಕಾಣಿಸ್ತದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಆದ್ರೆ ಈ ಒಂದು ಅವಧಿಯಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತೇಳಿ ನೊಣವಿನ ಕೆರೆ ಅಜ್ಜಯ್ಯ ಕೂಡ ಈಗ ಭವಿಷ್ಯ ನುಡಿದಿರುವಂತೆ ಕಾಣಿಸ್ತಾ ಇದೆ. ರೋಷಿನಿ. ಥ್ಯಾಂಕ್ ಯು ಸರ್, ನಿಮ್ಮೆಲ್ಲ ಡೀಟೇಲ್ಸ್ ಬಗ್ಗೆ. ಹೀಗೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ನಿನ್ನೆ ಮಠಕ್ಕೆ ಭೇಟಿ ಕೊಟ್ಟು ಈ ರೀತಿಯಾಗಿ ಅಜ್ಜಯ್ಯನ ಹತ್ರ ಭವಿಷ್ಯ ಕೇಳಿದಾರಂತೆ. ಭವಿಷ್ಯ ಹೇಳಿರುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ ಅಂತಂದ್ರೆ, ಆದ್ರೆ ಇದೇ ಒಂದು ಸರಿಯಾದಂತಹ ಸಮಯ, ಈ ಅವಧಿಯಲ್ಲೇ ನೀನು ಸಿಎಂ ಆಗಬೇಕು, 2028ರಲ್ಲಿ ಇದು ಬಹಳ ಕಷ್ಟ ಅಂತ ಹೇಳಿ ಭವಿಷ್ಯವನ್ನ ನುಡಿದಿದ್ದಾರೆ. ಹಾಗಾಗಿ
ಬಹಳ ಒಂದು ಪ್ರತಿ ಬಾರಿ ಅಜ್ಜಯ್ಯನ ಭವಿಷ್ಯ ಇರ್ಬೋದು ಅಥವಾ ಅಜ್ಜಯ್ಯನ ಮಾತುಗಳನ್ನ ಅಥವಾ ಅವರ ಒಂದು ಜೀವನ ಶೈಲಿಯನ್ನ ಪಾಲಿಸುವಂಥದ್ದು ಅಥವಾ ಅವ್ರು ಏನ್ ಹೇಳ್ತಾರೆ ಅದೆಲ್ಲವೂ ಕೂಡ ನಂಬೋ ಅಂಥದ್ದು ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್.